ಹೇಗಳಿದ್ರೆ ಎಲ್ರಿಗೂ ನಮಸ್ಕಾರ. ಸೊ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 7 ಅಂದರೆ ಟೈಪ್ ಆಫ್ ಜಾಬ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ, 7 ಇಲಾಖೆಗಳಲ್ಲಿ ನಿಮಗೆ ಇಲ್ಲಿ ಜಾಬ್ ಇದೆ. ಸೊ ಒಂದು ಇಲಾಖೆಯಲ್ಲಿ ಮಿನಿಮಮ್ ಅಂದರೆ 1500ರಿಂದ 2000 ಜಾಬ್ಸ್ ಇದೆ. ಸೊ ಟೋಟಲ್ ಆಗಿ ನಿಮಗೆ 10,000 ಜಾಬ್ ನಿಯರ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. 10,000ಕ್ಕಿಂತ ಜಾಸ್ತಿನೇ ಜಾಬ್ಗಳು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲ ಒಂದು ಜಾಬ್ಗಳಿಗೆ ನಿಮಗೆ ಜಸ್ಟ್ SLC ಪಾಸ್ ಆಗಿರಬೇಕು ಅಣ್ಣ. ಸೊ ಆಲ್ಮೋಸ್ಟ್ ಜಾಬ್ಸ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ, ಸೊ ಅದು SLC ಪಾಸ್ ಆಗಿರು ಮತ್ತು ಒಂದೆರಡು ಜಾಬ್ಸ್ ಇದೆ. ಸೊ ಅದರಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಅಂದರೆ ಮೊದಲನೇ ಒಂದು ಜಾಬ್ ವೇಕೆನ್ಸಿನ ನೋಡೋಣ. ಸೊ ಇದು ನಿಮ್ಮ ಅಂದರೆ ಇಲಾಖೆ ಬಂದುಬಿಟ್ಟು ಇದರ ಒಂದು ನೇಮಕಾತಿ ಇಲಾಖೆ ಬಂದುಬಿಟ್ಟು ನೋಡಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿದೆ, BSF ಅಲ್ಲಿ. ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು. ಸೊ ಟೋಟಲ್ ಎರಡು ಕೂಡಿಸಿದ್ರೆ ನಿಮಗೆ 1526 ಹುದ್ದೆಗಳು ನಿಮಗೆ ಇದೆ. ಸೊ SLC ಯಾರ್ಯಾರು ಪಾಸ್ ಆಗಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಅಂದರೆ ಯೂಸ್ ಆಗುತ್ತೆ. SLC ಪಾಸ್ ಆದವರು ಅಪ್ಲೈ ಮಾಡೋದು, ಹಾಗೆ PUC ಪಾಸ್ ಆದವ್ರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು ಭಾಳಷ್ಟು ಹೆಲ್ಪ್ ಆಗುತ್ತೆ. ಸೊ ಒಂದು ಜಾಬ್ಗಳಿಗೆ ನೀವು ಅರ್ಜಿನ ಡನ್ ಮಾಡ್ಕೋಬೋದು. ಸೊ ಇಲ್ಲಿ ಮೇನ್ ಆದ ಜಾಬ್ ನಾನು ನಿಮಗೆ ಇಲ್ಲಿ ತಿಳಿಸೋಕೆ ಹೋದರೆ, ಹೊಸ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ 21 ಅಂದರೆ ಜೂನ್ಗೆ ಬಿಟ್ಟಿದ್ದಾರೆ ಈ ಒಂದು ನೇಮಕಾತಿನ. ಸೊ ಪ್ರೊಸೆಸ್ ಸರ್ವರ್ ಅಂತ ಅಂದರೆ ಆದೇಶ ಜಾರಿಕಾರರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಾಕ್ಯುಮೆಂಟ್ಸ್ನ ಅಂದರೆ ಕೊಡೋದಿರುತ್ತೆ. ಸೊ ಇದು ಒಂದು ಜಿಲ್ಲಾ ನ್ಯಾಯಾಲಯ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸೊ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡಿ. ಯಾರ್ಯಾರು ಅರ್ಜಿನ ಸಲ್ಲಿಸಬೇಕಂತಿದ್ರೆ ಮೇಲೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಿರ್ಬೋದು. ಸೊ ಅದಕ್ಕೆ ನೀವು ಜಸ್ಟ್ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ನ ಕೂಡ ಇದೆ, ಅಲ್ಲಿಂದ ಜಾಯ್ನ್ ಮಾಡಿಬಿಟ್ಟು ನೀವು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯಾಕಂದರೆ ಈ ಒಂದು ಅರ್ಜಿನ ಸಲ್ಲಿಸ್ಕೊಳ್ಳಿ. ಯಾಕಂದರೆ ಯಾವುದೇ ಎಕ್ಸಾಮ್ ಇಲ್ಲ ಮತ್ತು ಡೈರೆಕ್ಟ್ ಸೆಲೆಕ್ಷನ್ ಇದೆ. ಜಸ್ಟ್ ನೀವು 10th ಪಾಸ್ ಆದರೆ ಸಾಕು. ಓಕೆನಾ, ನೀವು ಯಾವುದೇ ಬೋರ್ಡಿಂದ ನಿಮ್ಮ SLCನ ಪಾಸ್ ಮಾಡಿದರೆ ಸಾಕು, ಈ ಒಂದು ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಸಂಬಳ ಭಾಳಷ್ಟು ಜಾಸ್ತಿನೇ ಇರುತ್ತೆ. 22,000ಇಂದ 69,000ವರೆಗೂ ಇಲ್ಲಿ ಅಂದರೆ ವೇತನ ಇರುತ್ತೆ. ಓಕೆನಾ, ಸೊ ಇದನ್ನು ಮಿಸ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಇದು SLC ಮೇಲೆ ಇದೆ ಮತ್ತು 10th ಪಾಸ್ ಆದವ್ರಿಗೆ ಯಾವುದೇ ಎಕ್ಸಾಮ್ ಇರೋಲ್ಲ. ಸೊ ಭಾಳಷ್ಟು ಜನ ಈ ಒಂದು ಜಾಬ್ಗಳಿಗೆ ಹುಡುಕ್ತಿರ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಜಾಬ್ನ ಶೇರ್ ಮಾಡಿ. ಸೊ ನೋಡೋದಾದರೆ ಇಲ್ಲಿ ಭಾರತೀಯ ವಾಯುಪಡೆಯಲ್ಲಿದೆ ಅಂದರೆ ಏರ್ ಫೋರ್ಸಲ್ಲಿದೆ. ಸೊ ಫ್ಲೈಯಿಂಗ್ ಬ್ರಾಂಚ್ ಹುದ್ದೆಗಳು ಮತ್ತು ಗ್ರೌಂಡ್ ಡ್ಯೂಟಿ ಹುದ್ದೆಗಳಿದೆ. ಸೊ ಟೋಟಲ್ ಹುದ್ದೆಗಳು 304 ಇದೆ. ವಿದ್ಯಾರ್ಥಿ ಅಂದರೆ ನಿಮ್ಮ ಎಜುಕೇಷನ್ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು. ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅಂದರೆ ಯಾವುದೇ ಪದವಿ ಮತ್ತು ಇಂಜಿನಿಯರ್ ಪದವಿ ಇದ್ರೂ ನಡೆಯುತ್ತೆ. ಓಕೆನಾ, ಈ ಒಂದು ಜಾಬ್ಗೂ ಕೂಡ ನೀವು ಅರ್ಜಿ ಸಲ್ಲಿಸಿ. ಯಾಕಂದರೆ ಇಂಪಾರ್ಟೆಂಟ್ ಜಾಬ್ ಇದೆ ಡಿಗ್ರಿ ಹೋಲ್ಡರ್ಸ್ಗೆ. ಸೊ ಯಾರ್ಯಾರು ಡಿಗ್ರಿ ಮಾಡಿಟ್ಟಿದ್ದೀರಾ ಸೊ ಬೇಗ ಮೆಸೇಜ್ ಮಾಡಿ ಮತ್ತು ಅರ್ಜಿನ ಸಲ್ಲಿಸ್ಕೊಳ್ಳಿ. ಓಕೆನಾ, ಹಾಗೆಯೇ ಭಾರತೀಯ ವಾಯುಪಡೆಯಲ್ಲಿ ಕೂಡ ಇದೆ. ಓಕೆನಾ, ಅಗ್ನಿವೀರ ವಾಯು ಹುದ್ದೆಗಳು. ಇದಕ್ಕೆ ಅವಿವಾಹಿತ ಪುರುಷ ಮತ್ತು ಮಹಿಳೆ. ಇದಕ್ಕೆ ಏಜ್ ಲಿಮಿಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹುದ್ದೆಗಳ ಸಂಖ್ಯೆ ಅಂದರೆ ಆಲ್ಮೋಸ್ಟ್ ಒಂದು 500ಕ್ಕಿಂತ ಹೆಚ್ಚಿನ ಹುದ್ದೆಗಳ ಸಂಖ್ಯೆಗಳಿದೆ. ಸೊ ಇದಕ್ಕೆ ಅಂದರೆ ಅರ್ಹತೆ ನೋಡೋದಾದರೆ, ನಿಮ್ಮ ಒಂದು ಏಜ್ ಲಿಮಿಟ್ ನೋಡೋದಾದರೆ, ನಿಮ್ಮ ಏಜ್ ಲಿಮಿಟು 16 ವಯಸ್ಸಿಂದ. ಓಕೆನಾ, 16 ಅಂದರೆ 17 ವಯಸ್ಸಿಂದ ನೀವು ಅಂದರೆ 20 ಮತ್ತು 21 ವಯಸ್ಸಿನ ಒಳಗೆ ಇದ್ದರೆ ಈ ಒಂದು ಅರ್ಜಿನ ನೀವು ಸಲ್ಲಿಸ್ಬೋದು. ಓಕೆನಾ, ಇದಕ್ಕೆ ನೀವು PUC ಪಾಸ್ ಆಗಿರಬೇಕು. ಸೊ ಇದರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ, ಅಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆಯೇ ಇಲ್ಲಿ ನಿಮಗೆ ಇನ್ನೂ ಒಂದು ಜಾಬ್ಗಳ ಇನ್ಫಾರ್ಮೇಷನ್ ಆದರೆ, ಇಲ್ಲಿ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಇದೆ. ಓಕೆನಾ, ಸೊ IBPS ರಿಜಿನಲ್ ರೂರಲ್ ಬ್ಯಾಂಕ್ಸ್ ಅಂತ ಇದೆ. ಸೊ ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಮತ್ತು ಸ್ಕೇಲ್ ಆಫೀಸರ್, ಹಾಗೆಯೇ ಸ್ಕೇಲ್ 2nd ಆ್ಯಂಡ್ 3rd ಆಫೀಸರ್ ಹುದ್ದೆಗಳು ನಿಮಗೆ ಇಲ್ಲಿ ಸಿಗೋಕ್ಕೆ ನೋಡುತ್ತೆ. ಸೊ ದೇಶಾದ್ಯಂತ ಅಂದರೆ ಆಲ್ ಇಂಡಿಯಾ ಇಲ್ಲಿ ಅಂದರೆ 10,000 ಜಾಬ್ ಅಂತ ತಿಳ್ಕೊಳ್ಳಿ. ಅಂದರೆ 5 ಕಡಿಮೆ 10,000 ಜಾಬ್ ಇದೆ. ಸೊ ಆಫೀಸ್ ಅಸಿಸ್ಟೆಂಟು 5,585 ಹುದ್ದೆ ಮತ್ತು ಸ್ಕೇಲ್ ಫಸ್ಟ್ ಆಫೀಸರ್ ಇಲ್ಲಿ 3,500 ಅಂತ ತಿಳ್ಕೊಳ್ಳಿ. ಹಾಗೆಯೇ ಸ್ಕೇಲ್ 2 ಆ್ಯಂಡ್ 3 ಆಫೀಸರ್ಸ್ 911 ಹುದ್ದೆಗಳಿವೆ. ಸೊ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಿಮಗೆ 586 ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು. ನಿಮ್ಮ ಹುದ್ದೆಗಳ ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನೀವು ಯಾವ ಒಂದು ನೀವು ವಿದ್ಯಾರ್ಥಿ ಹೊಂದಿರಬೇಕು. ಸೊ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಯಾವುದೇ ಭಾಗದಲ್ಲಿ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಸೊ ಯಾವುದೇ ನೀವು ಡಿಗ್ರಿ ಹೋಲ್ಡ್ ಆಗಿರಬೇಕು. ಓಕೆನಾ, ಮತ್ತು ಸ್ಥಳೀಯ ಭಾಷೆಯಲ್ಲಿ ಪ್ರಾವೀಣ್ಯತೆ ಹಾಗೂ ಕಂಪ್ಯೂಟರ್ನ ಜ್ಞಾನ ಹೊಂದಿರಬೇಕು. ಅಂದರೆ ನೀವು ಕಂಪ್ಯೂಟರ್ ನಾಲೆಜ್ ಅಂದರೆ ಬೇಸಿಕ್ ನಾಲೆಜ್ ಇರಬೇಕು. ಹಾಗೆಯೇ ನಿಮ್ಮ ಒಂದು ಲೋಕಲ್ ಭಾಷೆ ಏನಿರುತ್ತೆ ಅಂದರೆ ಆಲ್ಮೋಸ್ಟ್ ಕರ್ನಾಟಕದವ್ರು ಅಪ್ಲೈ ಮಾಡ್ತೀರಾ ಅಂದರೆ ಕನ್ನಡ ಬಂದಿರಬೇಕು. ಓಕೆನಾ, ಸೊ ಮಿಸ್ ಮಾಡೋಕೆ ಹೋಗ್ಬೇಡಿ. ಹಾಗೆಯೇ ಬ್ಯಾಂಕ್ ಇನ್ನೊಂದು ನೇಮಕಾತಿ ಇದೆ ಇಲ್ಲಿ, ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದರಲ್ಲಿ ಮೈಸೂರಲ್ಲಿ ಇದೆ ಇದು. ಸೊ ಪ್ರೊಸೆಸ್ ಅಸಿಸ್ಟೆಂಟ್ ಹುದ್ದೆಗಳು 39 ಹುದ್ದೆಗಳಿವೆ. ಸೊ ಅದಕ್ಕೆ ನೀವು ITI ಡಿಪ್ಲೊಮಾ ಮತ್ತು ITI ಮುಗಿದ್ರೆ ನೀವು ಅಪ್ಲೈ ಮಾಡ್ಬೋದು, ಡಿಪ್ಲೊಮಾ ಮುಗಿದ್ರೆ ಅಪ್ಲೈ ಮಾಡ್ಬೋದು. ಮತ್ತು ಯಾವುದೇ ಪದವಿ. ಓಕೆನಾ, ನೀವು BSc ಮತ್ತು BCom ಮತ್ತು BA
BCA ಸೊ ಯಾವುದೇ ಒಂದು ಡಿಗ್ರಿನ ನೀವು ಹೋಲ್ಡ್ ಮಾಡಿದರೆ ಸೊ ಅದನ್ನು ನೀವು ಅಪ್ಲೈ ಮಾಡ್ಬೋದು. BSCಯಲ್ಲಿ ನೀವು ರಸಾಯನಶಾಸ್ತ್ರ ತೊಗೊಂಡಿರಬೇಕು. ಹಾಗೆಯೇ ಆಯಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಹೊಂದಿರಬೇಕು. ಸೊ ನೀವು ITI ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಹೊಂದಿದ್ರೆ ಈ ಒಂದು ಅರ್ಜಿನ ನೀವು ಡನ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ನಾನು ಎಲ್ಲ ಒಂದು ಜಾಬ್ಗಳ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೊಂದೇನಾದರೂ ಜಾಬ್ ಇದೆ ಅಂತ ನೋಡೋಣ. ಸೊ ಇಲ್ಲೊಂದು ಜಾಬ್ ಇದೆ ನೋಡಿ, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ, ಕರ್ನಾಟಕ ಸರ್ಕಾರ. ಸೊ ಕರ್ನಾಟಕ ಸರ್ಕಾರದ ಇದೆ. ಸೊ ಸ್ಕ್ರೀನ್ ಮೇಲೆ ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಮತ್ತು ಅಧಿಕಾರಿ ಎಲ್ಲ ಒಂದು ಜಾಬ್ ಇದೆ. ಸೊ ಅದಕ್ಕೆ ಡಿಪ್ಲೊಮಾ ಇಂಜಿನಿಯರಿಂಗ್ ITI ಹಾಗೆ ಪದವಿ ಯಾವುದೇ ನೀವು ಡಿಗ್ರಿನ ಹೋಲ್ಡ್ ಮಾಡಿದ್ರೆ ಈ ಎಲ್ಲ ಒಂದು ಅಪ್ಲಿಕೇಶನ್ನ ಡನ್ ಮಾಡ್ಬೋದು. ಸೊ 98 ಹುದ್ದೆಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಎಷ್ಟು ಹುದ್ದೆಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದೆ, 1 2 3 ಮತ್ತು 4 5 6 7 ಹುದ್ದೆಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಅಂದರೆ 7 ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಆಲ್ಮೋಸ್ಟ್ 10,000+ ಹುದ್ದೆಗಳನ್ನು ಇಲ್ಲಿ ಅವೈಲೇಬಲ್ ಇದೆ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಸೊ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ. ಸೊ ಕಾಲ್ ಮಾಡಿಬಿಟ್ಟು ಅಪ್ಲಿಕೇಶನ್ ಡನ್ ಮಾಡಿ, ಅಥವಾ ನಿಮ್ಮ ನಿಯರ್ ಆನ್ಲೈನ್ ಸೆಂಟ್ರಲ್ಲಿ ಕೂಡ ನೀವು ಡನ್ ಮಾಡ್ಕೋಬೋದು. ಸೊ ಇಲ್ಲಿ ಚಾರ್ಜಸ್ ಜಾಸ್ತಿ ತೊಗೊಳ್ತಾರೆ. ಮತ್ತು ನಮಗೆ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಕಳಿಸಿ ಅಪ್ಲೈ ಮಾಡಿಸ್ತೀನಿ ಅಂದರೆ ಸೊ ಜಸ್ಟ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಸೊ ಅಲ್ಲಿ ನೀವು ಜಾಬ್ನ ಸರ್ಚ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಡನ್ ಮಾಡ್ಕೋಬೋದು. ಓಕೆನಾ. ಸೊ ನಿಮ್ಮ ಇಷ್ಟ ಆಗಿರುತ್ತೆ. ಸೊ ಹಾಗೆಯೇ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾವು ಇದೇ ರೀತಿಯಾದ ಒಂದು ಹಲವಾರು ಜಾಬ್ಗಳ ಇನ್ಫಾರ್ಮೇಷನ್ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಅಂದರೆ ವಾಟ್ಸಪ್ ಗ್ರೂಪ್ನ ಕೂಡ ಜಾಯಿನ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಗೆಳೆಯರು ಮತ್ತು ನಿಮ್ಮ ರಿಲೇಟಿವ್ಸ್ ಏನು ಅಂದರೆ ನೀವು ಯಾರ್ಯಾರು ಜಾಬ್ಗೆ ಹುಡುಕಾಡ್ತಿದ್ರೆ ಪ್ಲೀಸ್ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋಸಿಂದ ಜಾಬ್ ಸಿಗ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳಿದ್ರೆ ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.